ನಾವು ಧಾರವಾಡ ಹುಬ್ಳಿಯಲ್ಲಿ ಆಯೋಜನೆ ಮಾಡಿದ್ದೀವಿ. ಈ 32ನೇ ವಿಶ್ವ ಆದಿವಾಸಿ ವಿಶೇಷ ಏನು ಅಂತಂದ್ರೆ ದಾದಿಯರನ್ನ, ಅಂದ್ರೆ ಈ ದಾದಿಯರು ಯಾರು ಅಂತಂದ್ರೆ ನಮ್ಮ ಆದಿವಾಸಿಗಳಲ್ಲಿ ಪಾರಂಪರಿಕವಾಗಿ ಏನು ಡೆಲಿವರಿ ಮಾಡಿಸ್ತಾ ಇದ್ದಾರೆ ನಮ್ಮ ಆದಿವಾಸಿ ನೆಲೆಗಳಲ್ಲಿ ಅಂಥವ್ರನ್ನ ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಅವ್ರಿಗೆ ಸನ್ಮಾನ ಮಾಡತಕ್ಕಂಥದ್ದು ಮತ್ತೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತು ಹೆಚ್ಚು ಕಡಿಮೆ 26ರಿಂದ 27 ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದು ಐಡೆಂಟಿಫೈ ಮಾಡಿ ಅವತ್ತು ಅವ್ರಿಗೆ ಎಲ್ಲಾನು ಒಬ್ಬೊಬ್ಬರನ್ನ ಡೆಪ್ಯೂಟ್ ಮಾಡಿ ಅವ್ರನ್ನ ಕರ್ಕೊಂಬರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಹಾಗೇನೆ ಅವ್ರನ್ನ ಗೌರವಿಸ್ಬೇಕು, ಸನ್ಮಾನಿಸ್ಬೇಕು. ಯಾಕಂತಂದ್ರೆ ನಮ್ಮ ಮಕ್ಕಳನ್ನ, ಆದಿವಾಸಿ ಮಕ್ಕಳನ್ನ ಒಳ್ಳೆ ಯೋಗಕ್ಷೇಮ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಮಾಡಿಸಿ ಮಕ್ಕಳನ್ನ ಕಾಪಾಡಿದ್ದಾರೆ. ಅಂತ ದಾದಿಯರನ್ನ ಗೌರವಿಸ್ತಕ್ಕಂಥದ್ದು ಇಡೀ ನಮ್ಮ ಆದಿವಾಸಿಗಳ ಜವಾಬ್ದಾರಿ ಅದು. ಹಾಗಾಗಿ ವಿಶ್ವಸಂಸ್ಥೆಯು ಈ ಸರಿ ಅದನ್ನ ಒಂದು ವಿಷಯವನ್ನು ಕೊಟ್ಟು ಅದ್ರ ಬಗ್ಗೆ ನೀವು ಕಾರ್ಯಕ್ರಮನ ರೂಪ ಮಾಡಿ ಅಂತ ಪ್ರಪಂಚದಾದ್ಯಂತ ಒಂದು ಕಡೆಯಲ್ಲಿ, ಇಲ್ಲಿ ಇಂಡಿಯಾದ ಒಂದಲ್ಲ, ವಿಶ್ವಸಂಸ್ಥೆಯು ಇದನ್ನ ಸರ್ ಶುಶ್ರೂಷಕಿಯರನ್ನ ಅದೊಂದು ಕೋಟ್ ಕೊಟ್ಟಿದೆ ಈ ಸಲ. ಹೌದೌದು. ಆನರಿಂಗ್ ಇಂಡಿಜಿನಿಯಸ್ ಹೌದು ಮಿಡ್ವೈಫ್ಸ್, ಸೇಫ್ಗಾರ್ಡಿಂಗ್ ಲೈಫ್ ಅಂಡ್ ವೆಲ್ ಬೀಯಿಂಗ್. ಹೌದೌದು. ಅದನ್ನ ಗೌರವಿಸ್ತಕ್ಕಂಥದ್ದು ಮುಖ್ಯ ಈ ಸರಿ ಅಂತ ಪ್ರಪಂಚದಾದ್ಯಂತ ಅದನ್ನ ನಿರ್ವಹಿಸ್ಕೊಂಡು ಬರ್ತಾ ಇದೆ ಸರ್. ಈಗ ಹುಣಸೂರು ಒಬ್ಬನ ಜೈನ್ ಕುರುಬರನ್ನ ಆಯ್ಕೆ ಮಾಡಿದೀವಿ ನಾವು. ಹಿರಿಯರು ಒಬ್ರು ಇದ್ದಾರೆ, ಅವ್ರು ಬಿಟ್ರೆ ಯಾರು? ಮಾಸ್ತಮ್ಮ ಬಿಟ್ರೆ ಮಾಸ್ತಮ್ಮ ಬೇಡ ಅಂದ್ರು. ಮಾಸ್ತಮ್ಮ ಬೇಡ ಅಂದ್ರು. ನಮ್ಮ ಜೈನ ಕುರುಬ ಮಹಿಳೆ ಇಲ್ಲಿ ಪುನರ್ವಸತಿ ಕೇಂದ್ರ ಇದ್ದಾರೆ ಒಬ್ರು, ಯಾರೋ ಅವೆಲ್ಲ ಬೇಡ, ಅವ್ರಿಗೆಲ್ಲ ಪದ್ಮಶ್ರೀ ಕೊಡ್ಬೇಕು, ಇವೆಲ್ಲ ಬೇಡ ಅಂತ. ಕಮಲಮ್ಮ ಅಂತ ಒಬ್ರು ನಮ್ಮ ಜೈನ ಕುರುಬ ಸಮುದಾಯದವರು, ಇಲ್ಲೇ ನಮ್ಮ ಪುನರ್ವಸತಿ ಆಡಿ ಹೆಬ್ಬಾಳ, ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ವಿವಿಧ ಬುಡಕಟ್ಟುಗಳನ್ನ ಮೈಸೂರಲ್ಲಿ ಎರವ ಸಮುದಾಯ ಇದೆ, ಆಮೇಲೆ ಪಣಿಯ ಇದೆ, ಸೋಲಿಗರಿದ್ದಾರೆ. ಮೈಸೂರು ಮೈಸೂರಲ್ಲಿ 5 ಜನರನ್ನ ಆಯ್ಕೆ ಮಾಡಿದ್ರು. 5 ಜನರನ್ನ ಆಯ್ಕೆ ಮಾಡಿದ್ರು. ದೇವಮ್ಮ ಸೋಲಿಗರಿಂದ ದೇವಮ್ಮ, ಎಚ್ ಡಿ ಕೋಟೆ, ಎರವದಿಂದ ಸಣ್ಣಮ್ಮ, ಎಲ್ಲಿಯವರು? ಅಂಕನಾಥಪುರ. ಎಲ್ಲಿರೋದು? ಯಾವ ತಾಲೂಕು? ಎಚ್ ಡಿ ಕೋಟೆ ತಾಲೂಕು, ಅಂಕನಾಥಪುರನ. ಇವರು ದೇವಮ್ಮ ಹಿರೇಹಳ್ಳಿ ಆಡಿ, ಹಿರೇಹಳ್ಳಿ ಬೆಟ್ಟಕುರುಬ ಸಮುದಾಯದ ಕೊಡಗು ಜಿಲ್ಲೆಗೆ ಹೋಗಿದೆ. ಯಾರು? ಬೆಟ್ಟಕುರುಬ ಸಮುದಾಯ. ಹೆಸರು ಸೋಮಿ, ವೈಫ್ ಆಫ್ ಸೋಮ, ದೇವರಹಾಡಿ, ಪನ್ನಪೇಟೆ ತಾಲೂಕು. ಈ ಭಾಗದ ಆಯ್ಕೆ ಮಾಡ್ತಾರೆ. ಹೆಬ್ಬಾಳಾಡಿ ಪುನರ್ವಸತಿ ಕೇಂದ್ರ. ಇನ್ನೊಂದು ಇದು ಕೊಡಗಿಗೆ ಹೊರಟಾಯ್ತು. ಕೊಡಗು ಯಾಕಂತಂದ್ರೆ ಒಂದೇ ಜಿಲ್ಲೆಯಲ್ಲಿ ಎಲ್ಲರೂ ಸಿಗೋದಿಲ್ಲ, ಬೇರೆ ಲಿಸ್ಟ್ ಇಲ್ಲ ಅಲ್ಲ. ಲಿಸ್ಟ್ ಅಲ್ಲಿ ರೆಡಿ ಮಾಡಿದ್ದಾರೆ, ತರ್ಸ್ಕೊಳ್ತೀನಿ ಅಂತ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ಕೊಟ್ರಿ, ಇನ್ನೊಬ್ರು ಬೇಕಲ್ಲ. 4 ಅಲ್ಲ 3 ಆಯ್ತು ಅಷ್ಟ. ಕಮಲಮ್ಮ, ದೇವಮ್ಮ, ಸಣ್ಣಮ್ಮ, ಸೋಮಿ. ಪಣಿಯ ಒಬ್ಬರು ಮಾಡಿದ್ವಿ. ಆನೆಮಳ ಆಡಿ ಬಂದಿದೆ ಕೋಟೆ ತಾನೆ. ಎಚ್ ಡಿ ಕೋಟೆ. ಪಣಿಯಲ್ಲಿ ಇದ್ದಾರಲ್ಲ, ನಮ್ಮ ಕೇರಳ ಬಾರ್ಡರ್ದು ಆನೆಮಳ ಆಡಿ, ಪಣಿಯದ ಇದೆ ಸರ್. ಅಲ್ಲ, ಇವ್ರ ಮಾಸ್ತಮ್ಮನ ಏನಕ್ಕೆ ಬೇಡ ಅಂತಿದ್ರು? ಇವರು ಶ್ರೀಕಾಂತ್ ಅವರು ಒಂದು ವಾಟ್ಸಪ್ ಹಾಕಿದ್ರು, ಮಾಸ್ತಮ್ಮನ ಇಂಥ ಪ್ರಶಸ್ತಿಗಳು ಆಯ್ಕೆ ಮಾಡಬಾರ್ದು ಅಂತ. ನಾವು ಅದಕ್ಕೆ ಕಾಂಟ್ರವರ್ಸಿ ಆಗೋದು ಬೇಡ, ಅರ್ಜೆಂಟ್ ಇತ್ತ. ತಂಗಮ್ಮ ಅಂತ, ಸುಮ್ಮನೆ ಕಾಂಟ್ರವರ್ಸಿ. ತಂಗಮ್ಮ ಪಣಿಯ ಪಣಿಯ ಅಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದಾರೆ. ಒಂದಷ್ಟು ಕೇರಳ ಬಾರ್ಡರ್ ಅಂದ್ರೆ ಕೇರಳದಿಂದ ವಲಸೆ ಬಂದು ಪಣಿಯ ಇಲ್ಲಿ ತಂಗಮ್ಮ ರೇಟ್ ಗೋಪಾಲ, ಆನೆಮಳಾಡಿ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಮಾಡಿ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀವಿ ಸರ್. ಇದು ಉದ್ದೇಶ ಅಂದ್ರೆ ಆ ಭಾಗದ ಅಲ್ಲಿಯ ಬುಡಕಟ್ಟುಗಳಿಗೆ ಒಂದು ಸಾಮಾಜಿಕ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲವನ್ನೂ
ಇದು 49 ಬುಡಕಟ್ಟುಗಳ ಸಂಘಟನೆ ಆದ್ರಿಂದ ಪ್ರತಿಯೊಂದು ಬುಡಕಟ್ಟನ್ನ ಅವರ ಸಾಮಾಜಿಕ ಹಕ್ಕುಗಳನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ಎಲ್ಲಾ ಬುಡಕಟ್ಟುಗಳನ್ನ ಒಳಗೊಂಡಂಗೆ ನಾವು ಹುಬ್ಳಿಯಲ್ಲಿ ಈ ಸರಿ ಆಯೋಜನೆ ಮಾಡಿದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಅವಕಾಶ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಈ ಸರಿ ಅವರು ಆ ಜಿಲ್ಲೆಯವರು ನಾವು ಮಾಡ್ತೀವಿ ಅಂತ ಅವರು ಒಪ್ಕೊಂಡ ಮೇಲೆ ನಮ್ಮ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ. ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಾರು ಒಂದು 30,000 ಆದಿವಾಸಿಗಳು ಈ ಸರಿಯಲ್ಲಿ ಸಮಾವೇಶ. ಅಲ್ಲಿ ಯಾವ ಸಮುದಾಯ ಇರೋದು ಆದಿವಾಸಿ ನೋಡಿ ಸರ್, ಮಲೆ ಕುಡಿಯ ಇದೆ, ಕುಡಿಯ ಇದೆ, ಅಲ್ಲ ಅವ್ರು ಅಲ್ಲಿದಾರ ಅಂತ. ಅಲ್ಲಿ ಹರಿಣ್ ಶಿಕಾರಿ, ಪಾರ್ದಿ, ಪಾಂಸಿ ಪಾರ್ದಿ, ಡೋಂಗ್ರಿ ಗಿರಾಸಿಯ, ಹಕ್ಕಿ ಬಿಕ್ಕಿ, ಮೇದ ಈ ಸಮುದಾಯಗಳ ಆ ಭಾಗದಲ್ಲಿ ಬರ್ತಾರೆ. ಮತ್ತೆ ಚಂಚು, ಕತೋಡಿ ಕತ್ಕಾರಿ, ಗೋಂಡು, ಹುಬ್ಬಳ್ಳಿ ಭಾಗದಲ್ಲ. ಹುಬ್ಳಿ ಭಾಗ. ಒಂದೆರಡು ನಿಧಾನಕ್ಕೆ ಹೇಳಿ ಹೆಸರು. ಪಾರ್ದಿ, ಪಾಂಸೆ ಪಾರ್ದಿ, ಪಾರ್ದಿ